ನನ್ನ ಅನುರಂಜನ್ ಅಂತ ಎಡಿಟರು. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಚಂದ್ರಚೂಡ್ ಜೊತೆ ವರ್ಕ್ ಮಾಡಿ. ನಮಗೆ ನಾರ್ಮಲ್ ಎಡಿಟ್ ಮಾಡಬೇಕಾದ್ರೆ ಏನೋ ಅದ್ರ ತುಂಬ ಏನೇನೋ ಬಂದಿರುತ್ತೆ, ನಾವು ಏನೋ ಕ್ರಿಯೇಟಿವಿಟಿ ತುಂಬ ತಲೆ ಕೆಡಿಸ್ಕೋಬೇಕಾಗತ್ತೆ. ಬಟ್ ಸರ್ ಅಷ್ಟೇ ಪರ್ಫೆಕ್ಟಾಗಿ ತೆಗ್ದಿದ್ದಾರೆ, ನಮಗೆ ಏನು ಬೇಕು ಅನ್ನೋದು. ಅಂದರೆ ಮೀನ್ಸ್ ಆ ಸೀನಿಗೆ ಏನು ಬೇಕೋ ಆ ಥರ ಪರ್ಫೆಕ್ಟಾಗಿ ಎಷ್ಟು ಶಾರ್ಟ್ಸ್ ಬೇಕು ಅಷ್ಟೇ, ಜಾಸ್ತಿ ತೆಗಿದೆ ನಮಗೆ ಎಡಿಟ್ರಿಗೆ ಇದು ಮಾಡಿದೆ. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಖುಷಿ ಆಯಿತು ಸರ್ ವರ್ಕ್ ಮಾಡಿ. ಬಟ್ ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಆ್ಯಕ್ಚುಲಿ. So I'm very happy to work with Chandru sir and every crews in this movie. Very happy to work. It is a very, a thrilling movie. We can't predict what is going to happen next. So it is very very good movie. In Reel 6, I mean, the climax, we can't expect what is coming. There is a big surprise there. So, and it was very easy to work with Chandru sir because he is very particular about what we want, what he wants. So it was very easy. So I think I'm giving justice to him. I don't know. ನಾನು ಈ ಮೂವಿಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದೀನಿ. ಸೊ ನನಗೆ ಈ ಪಾತ್ರ ಸೂಟ್ ಆಗುತ್ತೆ ಅಂತ ಚಂದ್ರದಾಸ್ ಅವರು ನನಗೆ ಯಾವಾಗ ಫೋನ್ ಮಾಡಿದಾಗ, ನೀತು ಇದನ್ನು ನೀವು ಮಾಡ್ತೀರಾ ಅಂತ ಅವರು ಒಂದು ಧೈರ್ಯ ಕೊಟ್ಟರು. ಬಟ್ ನನಗೆ ಕನ್ಫ್ಯೂಷನ್ ಇತ್ತು, ಯಾಕಂದರೆ ಆ ಪೊಲೀಸ್ ಅಂದ ತಕ್ಷಣ ಒಂದು ಗತ್ತು ಬೇಕು, ಒಂದು ಅದರದ್ದೇ ಆದಂಥ ಒಂದು ಆ್ಯಟಿಟ್ಯೂಡ್ ಬೇಕು. ಸೊ ಅದನ್ನು ನಾನು ನೀಟಾಗಿ ಮಾಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ಚಂದ್ರದಾಸ್ ಅವರೇ. ಸೊ ಅದಕ್ಕಿಂತ ಹೆಚ್ಚಾಗಿ ಅಚ್ಯುತ್ ಸರ್ ಜೊತೆಗೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು. ಸೊ ಭಯ ಇತ್ತು ಫಸ್ಟು, ಬಟ್ ಅವರು ತುಂಬ ನನಗೆ ಈ ಥರ ಮಾಡು ಹೀಗೆ ಅಂತ ಸಜೆಷನ್ ಕೊಡ್ತಾಯಿದ್ರು. ಸೊ ಅದಕ್ಕಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ಗೆ. ಇವನ್ ಮನು ಸರ್ ಅಷ್ಟೇ, ಅವರು ತುಂಬ ಫ್ರೆಂಡ್ಲಿಯಾಗಿ ಲೈಕ್ ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ಅವರು ಕಂಫರ್ಟೇಬಲ್ ನಂಗೆ ಫೀಲ್ ಮಾಡಿಕೊಟ್ರು. ಸೊ ಓವರ್ ಆಲ್ ಮೂವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್. ನನಗೆ ಮೂವಿ ಮಾಡಬೇಕಾದ್ರೆ ಏನಾಗುತ್ತೆ ಮುಂದೆ ಹೇಗೆ ಅಂತ ನನಗೆ ಅನ್ನಿಸ್ತಿತ್ತು. ಒಳ್ಳೆ ಮೂವಿನ ಕನ್ನಡ ಜನ ಬಿಟ್ಟಿಲ್ಲ. ಸೊ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ಈ ಮೂವಿನೂ ಒಪ್ಕೊಂಡೇ ಒಪ್ಕೋತೀರ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.